ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಭೂಮಿ ಕಾರಕನಾಗಿರತಕ್ಕಂತಹ ಕುಜ ಬುಧ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವಿವಾಹ ಕಾರಕನಾದ ಸಂಪತ್ಪ್ರದನಾದ ಶುಕ್ರನಿಗೆ ಕೇತುವಿನ ಒಂದು ಯೋಗ, ಜೊತೆಗೆ ಪಿತೃಕಾರಕನಾದ ರವಿ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾದರೆ ಶುಕ್ರನಿಂದಾಗಿ ಲಾಭ ಯಾರಿಗಾಗತ್ತೆ? ಶುಕ್ರನಿಗೂ ಕೇತುವಿನ ಯೋಗ ಇರೋದರಿಂದಾಗಿ ಯಾರು ಸಂಪತ್ತನ್ನು ಕಳ್ಕೊಳ್ತಾರೆ? ಜೊತೆಗೆ ಭೂಮಿ ಕಾರಕನಾದ ಕುಜ ಬುಧನ ಮನೆಯಲ್ಲಿದ್ದಾಗ ಯಾರಿಗೆ ಭೂಲಾಭ, ಯಾರಿಗೆ ಭೂನಷ್ಟ? ಹಾಗಾದರೆ ಈ ಸೆಪ್ಟೆಂಬರ್ ತಿಂಗಳು 12 ರಾಶಿಯವರಿಗೆ ಏನು ತೊಂದರೆ ಆಗಲಿಕ್ಕಿದೆ? ಗ್ರಹರಿಂದ ಸೂಚಿತವಾಗ್ತಾ ಇರುವ ವಿಷಯಗಳೇನು? ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಗಣೇಶನ ಹಬ್ಬ ಬರ್ತಾ ಇದೆ, ಅನಂತನ ಹಬ್ಬ ಬರ್ತಾ ಇದೆ, ಪಿತೃಪಕ್ಷ ಬರ್ತಾ ಇದೆ. ಹಾಗಾದರೆ ಯಾರಿಗೆ ಪಿತೃದೋಷಗಳಿದೆ, ಹಾಗಾದರೆ ಅವರು ಪಿತೃಪಕ್ಷದಲ್ಲಿ ಏನು ಮಾಡಿಕೊಳ್ಳಬೇಕು? ಏನು ಮಾಡುವುದರಿಂದಾಗಿ ಪಿತೃಗಳ ಅನುಗ್ರಹವಾಗಿ ಸಂತಾನ ಇಲ್ಲದವರಿಗೆ ಸಂತಾನವಾಗುತ್ತೆ, ವಿವಾಹ ಆಗದವರಿಗೆ ವಿವಾಹ ಆಗುತ್ತೆ, ಅಥವಾ ಯಾರಿಗೆ ಯಾವ ತೊಂದರೆಗಳಾಗಲಿಕ್ಕಿದೆ? 12 ರಾಶಿಗಳಿಗೆ ಅನುಕೂಲಗಳೇನು, ಅನಾನುಕೂಲಗಳೇನು? ಅವೆಲ್ಲವನ್ನು ನೋಡೋಣ ಬನ್ನಿ. ಮೇಷರಾಶಿ, ವೃತ್ತಾತಾಮ್ರ ದೃಗೃಷ್ಣ ಶಾಕಲಗಬುಕ್ ಅಂತ ಹೇಳಿದ ರೀತಿಯಲ್ಲಿ ಮೇಷರಾಶಿಯ ಸ್ವಭಾವ ಆಡಿನ ಹಾಗೆಯೇ ಇರುತ್ತೆ. ಅದರ ಜೊತೆಗೆ ಲಗ್ನಾಧಿಪತಿ ಆಗಿರತಕ್ಕಂತಹ ಕುಜ ಬುಧ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅದು ಅವನಿಗೆ 3ನೇ ಮನೆಯಾಗುತ್ತೆ. 5ರಲ್ಲಿ ರವಿಯ ಯೋಗ, 6ರಲ್ಲಿ ಶುಕ್ರನ ಯೋಗ. ಹಾಗಾಗಿ ಮೇಷರಾಶಿಯವರಿಗೆ ಗುರುಬಲ, ದೇವಬಲ ತುಂಬ ಚೆನ್ನಾಗಿದೆ. ಚೆನ್ನಾಗಿರುವುದರಿಂದಾಗಿ ತಾವು ಮಾಡುವಂತಹ ತಪ್ಪುಗಳು ಕೂಡ ಮುಚ್ಚಿ ಹೋಗುವ ಸಾಧ್ಯತೆ ಇದೆ. ಆದರೆ ಎಚ್ಚರ ಇರಬೇಕು. ನಾವು ಪಿತ್ರಾರ್ಜಿತವಾಗಿ ಪಡೆದುಕೊಂಡು ಬಂದ ಆಸ್ತಿಯನ್ನು ಕಳ್ಕೊಳ್ಳುವಂಥದ್ದಾಗಲಿ, ಅಥವಾ ಎಲ್ಲಿಯೋ ಮಾರ್ಟಿಗೇಜ್ ಮಾಡಿ, ಬ್ಯಾಂಕ್ನಲ್ಲಿ ಆಗ್ಬೋದು, ಪ್ರೈವೇಟಲ್ಲಿ ಆಗ್ಬೋದು, ಮಾರ್ಟಿಗೇಜ್ ಮಾಡಿ ಪೇಪರ್ಗಳನ್ನು ಇಟ್ಟು ನಾವು ಕಳ್ಕೊಳ್ಳುವಂಥದ್ದಾಗಲಿ ಈ ಒಂದು ಯೋಗ ತೋರಿಸಿಕೊಡ್ತಾ ಇದ್ದಾನೆ. ಯಾಕೆಂದರೆ ಭೂಲಾಭಂ ಭೂಮಿಪುತ್ರ ಅಂತ ಹೇಳಿದ ಹಾಗೆ ಭೂಲಾಭವನ್ನು ಭೂಮಿಪುತ್ರನು ಕೊಡಬೇಕು. ಆದರೆ ಅವನು ಹೋಗಿ ಕೂತದ್ದು ಎಲ್ಲಿ ಅಂತ ಹೇಳಿದ್ರೆ ಬುಧ ನಕ್ಷತ್ರದಲ್ಲಿ, ಅದು 3ನೇ ಮನೆಯಲ್ಲಿ. ಅದು ಕ್ರಮ ವಿಕ್ರಮ ಆಯಿತು. ಅಂದರೆ ಯಾವುದು ಕ್ರಮ ಇರುತ್ತೋ ಆ ಕ್ರಮ ವಿಕ್ರಮ ಆಗುತ್ತೆ. ಅಂದರೆ ನಮಗೆ ಮೋಸ ಮಾಡುವಂತಹ ಸಾಧ್ಯತೆ. ನೀವು ಇಟ್ಟ ಪೇಪರ್ಗಳನ್ನು ಬಿಡಿಸಿಕೊಳ್ಳಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಬಡ್ಡಿಗೆ ಚಕ್ರ ಬಡ್ಡಿ ಅಂತೆಲ್ಲ ಹಾಕಿ, ಅಥವಾ ನಮಗೆ ಗೊತ್ತಿಲ್ಲದೇನೆ ನಾವು ಮೋಸ ಹೋಗುವ ಸಾಧ್ಯತೆ ಎಲ್ಲ ಇರುತ್ತೆ. ಆದ್ದರಿಂದ ಇದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ, 2ನೇ ಮನೆಯ ಅಧಿಪತಿಯಾದ ಶುಕ್ರ 6ನೇ ಮನೆಯಲ್ಲಿ ಕೇತುವಿನ ಒಂದು ಯೋಗದಲ್ಲಿರೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಭೂಮಿಗೆ ಸಂಬಂಧಪಟ್ಟ ಹಾಗೆ ತುಂಬ ಜಾಗ್ರತೆಯನ್ನು ವಹಿಸಬೇಕು ಮೇಷರಾಶಿಯವರು. ಗುರುಬಲವೇನೂ ಇದೆ, ಆದ್ದರಿಂದ 100% ನಾವು ಮೋಸ ಹೋಗಬೇಕಾದ ಪರಿಸ್ಥಿತಿ ಬಂದಿದ್ದರೂ ಗುರುಬಲದಿಂದಾಗಿ ಒಂದು 40 to 50% ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರಿಗೆ ಈ ಒಂದು ಸಂದರ್ಭಗಳು ಬರ್ತಾ ಇದೆ, ಅಥವಾ ನಾವು ಸಾಲ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಆದರೆ, ಮೊದಲಿಗೆ ನೀವು ಮಾಡಬೇಕಾಗಿರುವಂಥದ್ದು ಈ ಗಣಪತಿಯ ಹಬ್ಬ. ಆ ಸಂದರ್ಭದಲ್ಲಿ ಗಣಪತಿಯನ್ನು ವಿಶೇಷವಾಗಿ ಆರಾಧಿಸಿ, ನಿಮಗೆ ಅವಕಾಶವಿದ್ದರೆ ಒಂದು ಗಣಪತಿ ಯಾಗವನ್ನು ಮಾಡಿಸಿ, ಗಣಯಾಗವನ್ನು ಮಾಡಿಸುವಂತಹದ್ದು, ಅಥವಾ ದೇವಾಲಯಗಳಲ್ಲಿ ಮಾಡ್ತಾ ಇರ್ತಾರೆ, ಸಾಮೂಹಿಕವಾಗಿ ಆದರೂ 101 ರೂಪಾಯಿಯನ್ನು ಕಾಣಿಕೆ ಸಲ್ಲಿಸಿ ಗಣಯಾಗವನ್ನು ಮಾಡಿಸುವಂಥದ್ದಾಗಲಿ, ಗಣಪತಿಯ ವಿಶೇಷ ಪ್ರಾರ್ಥನೆ ಮಾಡಿ, ಆವಾಗ ಎಲ್ಲ ತೊಂದರೆಗಳು ಪರಿಹಾರವಾಗುತ್ತೆ. ಇನ್ನು ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗಬೇಕು ಅಂತ ಯಾರಾದರೂ ಅಪೇಕ್ಷೆ ಪಡ್ತಾ ಇದ್ದೀರಿ, ಅವರಿಗೆ ಮೇಷರಾಶಿಯವರಿಗೆ ಹೇಗಿದೆ ಅಂತಂದರೆ, ಅದು ಸಪ್ತಮಾಧಿಪತಿಯಾದಂತಹ ಶುಕ್ರನೇ ಷಷ್ಠದಲ್ಲಿ ಕೇತುವಿನ ಒಂದು ಯೋಗದಲ್ಲಿ ಇರೋದರಿಂದ ಸ್ತ್ರೀಯಿಂದಾಗಿಯೇನೇ ನಾವು ಮೋಸ ಹೋಗುವ ಸಾಧ್ಯತೆ. ನಾವು ತುಂಬ ಇಷ್ಟಪಡ್ತೇವೆ, ಆದರೆ ನಮ್ಮ ಪ್ರೀತಿಗೆ ಪ್ರತಿಯಾಗಿ ಆ ಕಡೆಯಿಂದ ಪ್ರೀತಿ ಬಾರದೇ ಹೋಗುವಂಥದ್ದು, ಅಥವಾ ಕೇವಲ ನಮ್ಮ ಹಣವನ್ನು ನೋಡಿಕೊಂಡು ಅವರು ಪ್ರೀತಿಸುವಂಥದ್ದು, ಆ ರೀತಿಯಲ್ಲಿ ನಾವು ಮೋಸ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ಈ ಮಾಸದಲ್ಲಿ ಸ್ತ್ರೀಯರನ್ನು ನಂಬಬೇಡಿ. ಸ್ತ್ರೀಯರು ಮೇಷರಾಶಿಯವರಾಗಿದ್ದರೆ ಗಂಡಸರನ್ನು ನಂಬಬೇಡಿ. ಯಾರ ಮೇಲೂ ನಂಬಿಕೆ ಬೇಡ. ಈ ವಿಷಯದಲ್ಲಿ ತುಂಬ ಜಾಗೃತಿಯಲ್ಲಿ ಹೆಜ್ಜೆಯನ್ನು ಹಾಕಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಒಮ್ಮೆ ನಾವು ಕಳ್ಕೊಂಡ ಮೇಲೆ ಮತ್ತೆ ಪಡಿಲಿಕ್ಕೆ ಆಗೋಲ್ಲ. ಆ ದುಃಖ, ಆ ಒಂದು ದುಃಖವನ್ನು ಅನುಭವಿಸುವಂತಹದ್ದು ಇದೆಯಲ್ಲ, ಅದು ಬಹಳ ಕಷ್ಟಕರವಾದ ಕೆಲಸ. ಆದ್ದರಿಂದ ದುಃಖ ಪಡಬೇಡಿ, ದುಃಖ ಆಗದ ರೀತಿಯಲ್ಲಿ ನೋಡಿಕೊಳ್ಳಿ. ಇನ್ನು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದಾಗ, ಒಳ್ಳೆ ರೀತಿಯಾದ ವಿದ್ಯಾಭ್ಯಾಸ, ಅದರಲ್ಲಿ ಯಾವ ಸಂದೇಹ ಇಲ್ಲ. ಆದರೆ
ಮೋಜು ಮಸ್ತಿಗೆ ಹೋಗಿ, ಈ ಕಾಲೇಜನ್ನು ಓದ್ತಾ ಇದ್ದೀರಿ, ಕಾಲೇಜಿಗೆ ಅವರು ಹೋಗ್ತಾ ಇದ್ದೀರಿ, ನಿಮ್ಮ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಮೋಜು ಮಸ್ತಿಗೆ ಬಿದ್ದು ನಿಮ್ಮ ವಿದ್ಯಾಭ್ಯಾಸವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಮೋಜು ಮಸ್ತಿಯ ಕಡೆ ಗಮನ ಬೇಡ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಖಂಡಿತ ವಿದ್ಯಾಭ್ಯಾಸ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಮೇಷರಾಶಿಯವರಿಗೆ ಈ 3ನೇ ಮನೆಯಲ್ಲಿ ಕುಜನ ಒಂದು ಯೋಗ ಆದ್ದರಿಂದ ಸಹೋದರರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು. ಆದರೆ ಗುರುವಿನ ಯೋಗ ಇರೋದರಿಂದ ಬಂದ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಳ್ಳುವ ಯೋಗವೂ ಕೂಡ ಮೇಷರಾಶಿಯವರಿಗೆ ಇದೆ. ಇನ್ನು ಮೇಷರಾಶಿಯವರ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ತಾಯಿಯ ಹೆಸರಿನಲ್ಲಿರ್ತಕ್ಕಂತಹ ಆಸ್ತಿಪಾಸ್ತಿಗಳಲ್ಲಿ ಹಂಚಿಕೆ ಆಗುವಂತಹ ಸಾಧ್ಯತೆಗಳು ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇನ್ನು ಸಂತಾನಾಕಾಂಕ್ಷಿಗಳಿಗೆ ಸಂತಾನದ ಲಾಭವನ್ನೂ ಕೂಡ ಕಾಣಬಹುದಾಗಿದೆ. ಪಂಚಮಾಧಿಪತಿ ಪಂಚಮದಲ್ಲಿ ಬರುವುದು, ಪುತ್ರ ಕಾರಕನಾದ ಗುರು ದ್ವಿತೀಯದಲ್ಲಿ ಇದ್ದಾನೆ, ಒಳ್ಳೆಯ ಯೋಗ. ಆದರೆ ಕೆಲವು ವೈದ್ಯಕೀಯವಾದ ತಪಾಸಣೆಗಳು, ವೈದ್ಯಕೀಯವಾದ ಔಷಧಿಗಳ ಸೇವನೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಒಂದು ಪರೀಕ್ಷೆಯನ್ನು ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಕ್ರೋಧ ಸಾಧುಸ ಶೋಕಾದಿ ವೇಗ ಜಾತಾಸ್ತು ಮಾನಸಾಹ ಅಂತ ಹೇಳಿದ ರೀತಿಯಲ್ಲಿ ಈ 6ನೇ ಮನೆಯ ಬುಧ ಮತ್ತು 8ನೇ ಮನೆಯ ಕುಜನಿಗೆ ಸಂಬಂಧವೇನೂ ಇಲ್ಲ. ಆದರೂ ಚಂದ್ರನ ಜೊತೆಗೆ 6ನೇ ಮನೆಯ ಅಧಿಪತಿಯಾದ ಬುಧ ಇರುವುದರಿಂದ ಮಾನಸಿಕವಾಗಿರತಕ್ಕಂತಹ ಕೆಲವು ತೊಂದರೆಗಳಿಗೆ ಒಳಪಡಬೇಕಾದ ಪ್ರಸಂಗಗಳು ಎದುರಾಗುತ್ತೆ. ಆದ್ದರಿಂದ ನೀವು ಪ್ರತಿನಿತ್ಯ ಧ್ಯಾನವನ್ನು ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಮಾಡುವ ಅಭ್ಯಾಸ ಇಲ್ಲ ಅಂತ ಆದರೆ ಅಭ್ಯಾಸ ಮಾಡಿಕೊಳ್ಳಿ, ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಆವಾಗ ನಿಮಗೆ ಬರಬಹುದಾದಂತಹ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳನ್ನು ನೀವು ಧೈರ್ಯವಾಗಿ ಎದುರಿಸುವ ಶಕ್ತಿಯನ್ನು ದೇವರು ಕರುಣಿಸ್ತಾನೆ. ಇದರ ಜೊತೆಯಲ್ಲಿ ದೇವಿಗೆ ಪ್ರತಿ ಶುಕ್ರವಾರ ಒಂದು ಹಾಲಿನ ಅಭಿಷೇಕವನ್ನು ಮಾಡಿಸ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಈ ಮೇಷರಾಶಿಯವರ ಈ ವಿವಾಹದ ವಿಷಯದಲ್ಲಿ ನಾನು ಹಿಂದೆ ಹೇಳಿದ್ದೇನೆ. ಕೆಲಸದ ವಿಷಯಕ್ಕೆ ಬಂದಾಗ ಕರ್ಮಾಧಿಪತಿ ಆಗಿರತಕ್ಕಂಥ ಶನಿ ಲಾಭದಲ್ಲಿ ಬರುವುದರಿಂದ, ಅಲ್ಲಿ ರವಿಯ ದೃಷ್ಟಿಯೂ ಇರೋದರಿಂದ, ಪಂಚಮದ ರವಿಯ ದೃಷ್ಟಿ ಇರೋದರಿಂದ ಪರಸ್ಪರ ಶತ್ರುಗಳವರು. ಆದರೂ ಒಂದು ಒಳ್ಳೆಯ ಯೋಗ, ಕರ್ಮಾಧಿಪತಿ ಲಾಭದಲ್ಲಿ ಬರುವುದು ತುಂಬ ಒಳ್ಳೆಯ ಯೋಗ. ಅದರ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕಷ್ಟವನ್ನು ಪಡಬೇಕಾಗುತ್ತೆ. ಕಷ್ಟಪಟ್ಟರೂ ಅದರಿಂದ ಸುಖ ಪಡುವಂತಹ ಸಾಧ್ಯತೆಗಳೆಲ್ಲ ಈ ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ. ಜೊತೆಗೆ ಈ ಲಗ್ನಾಧಿಪತಿಯಾದಂತಹ ಕುಜ 3ರಲ್ಲಿ ಕೂತು 10ನೇ ಮನೆಗೆ ದೃಷ್ಟಿ ಕೊಡ್ತಾ ಇದ್ದಾನೆ. ಅವಾಗ ಏನಾಗುತ್ತೆ, ಕರ್ಮಸ್ಥಾನಕ್ಕೆ ಪಾಪಗ್ರಹದ ದೃಷ್ಟಿ ಬಂದಾಗ ಪಾಪೇ ಕರ್ಮಗತೆಯದು ಕರ್ಮ ವಿಹತಿಹಿ ಅಂತ ಹೇಳುವಂತಹ ಲಕ್ಷಣ. ಕರ್ಮಗತೆ ಅಂತ ಇದೆ, ಗತ್ಯರ್ಥಕಃ ಗಮಲೃಗತೋ ಧಾತು, ಹೀಗೆ ಒಂದು ವಿಚಾರ ಮಾಡೋದಾದರೂ ದೃಷ್ಟಿ ಅಂತಲೂ ಅರ್ಥ ಮಾಡ್ಬೋದು. ಹಾಗಾಗಿ ನಾವು ಮಾಡುವಂತಹ ಕೆಲಸದಲ್ಲಿ ನಮ್ಮ ನೆಗ್ಲಿಜೆಂಟ್ ಅಥವಾ ನಮಗೆ ಗೊತ್ತಿಲ್ಲ ಅಂತ ಆದಾಗ ಅದನ್ನು ತಿಳಿದು ಆ ಕೆಲಸವನ್ನು ಮಾಡುವ ಕೆಲಸ ಮಾಡಿ, ಇಲ್ಲ ಅಂತ ಆದರೆ ನಮ್ಮನ್ನು ಆ ಕೆಲಸದಿಂದ ತೆಗೆಯುವ ಸಾಧ್ಯತೆ ಇದೆ. ಆದ್ದರಿಂದ ನಮಗೆ ಗೊತ್ತಿಲ್ಲದ ಕೆಲಸವನ್ನು ಅವರು ಕೊಟ್ಟರೂ ಅದನ್ನು ತಿಳಿದು ಮಾಡುವ ಕೆಲಸ ನಿಮ್ಮದಾಗಿರುತ್ತೆ. ತಿಳ್ಕೊಂಡು ಕೆಲಸವನ್ನು ಮುಂದುವರಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಕೆಲಸ ಇಲ್ಲದವರಿಗೆ ಸ್ವಲ್ಪ ಕಷ್ಟವಾದರೂ ಪ್ರಯತ್ನ ಪಟ್ಟಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇದೆ. ಇನ್ನು 9ನೇ ಮನೆಯ ಗುರು 2ನೇ ಮನೆಯಲ್ಲಿ ಇದ್ದಾನೆ. ಪಿತೃಸ್ಥಾನ ಶುದ್ಧವಾಗಿದ್ದರೂ ಚಂದ್ರ ಮತ್ತು ಬುಧರ ಕುಜರ ದೃಷ್ಟಿ ಇರೋದರಿಂದ ನಿಮ್ಮ ಪೂರ್ವಜರಲ್ಲಿ ಯಾರೇ ಆದರೂ ಅಕಾಲ ಮರಣವಾಗಿರುವಂತಹವರು ಇರುವ ಸಾಧ್ಯತೆ ಇದೆ. ಅದು ನಿಮ್ಮ ಜಾತಕವನ್ನು ನೋಡಿ ಒಮ್ಮೆ ವಿಮರ್ಶೆ ಮಾಡಬೇಕಾಗತ್ತೆ. ಒಮ್ಮೆ ವಿಮರ್ಶೆ ಮಾಡಿಸಿಕೊಳ್ಳಿ ಮೇಷರಾಶಿಯವರು. ಆ ರೀತಿಯಲ್ಲಿ ಏನಾದರೂ ಇತ್ತು ಅಂತ ಆದರೆ ಈ ಪಿತೃಪಕ್ಷಗಳಲ್ಲಿ ಘಾತ ಚತುರ್ದಶಿ ಅಂತ ಬರುತ್ತೆ. ಆ ದಿವಸದಲ್ಲಿ ಪಿಂಡ ಪ್ರದಾನಾದಿಗಳನ್ನು ಮಾಡುವಂಥದ್ದು, ಬ್ರಾಹ್ಮಣರಿಗೆ ಅನ್ನದಾನ ಮಾಡುವಂಥದ್ದು, ಅಥವಾ ಯಾರಿಗೆ ಏನು ಇಲ್ಲ ಅದನ್ನು ಅವರಿಗೆ ಕೊಟ್ಟು ಅವರಿಂದ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವ ಮುಖಾಂತರ ಮೇಷರಾಶಿಯವರಿಗೆ ಪಿತೃ ಋಣವನ್ನು, ಪಿತೃದೋಷವನ್ನು ಅಥವಾ ಪ್ರೇತ ಬಾಧೆಯನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಯೋಗ ಸುಕಾಲ ಇದಾಗಿದೆ. ಅದರಿಂದ ಒಳ್ಳೆಯ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು. ಇನ್ನು 2ನೇ ಮನೆಯ ಶುಕ್ರ ಷಷ್ಠದಲ್ಲಿರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಏರುಪೇರಾಗುತ್ತೆ. 12ರಲ್ಲಿ ರಾಹು ಬಂದಿರೋದ್ರಿಂದ ಇದ್ದಕ್ಕಿದ್ದ ಹಾಗೆ ಸ್ಥಾನ ಚ್ಯುತಿಯಾಗುವ ಸಾಧ್ಯತೆಯೂ ಕೂಡ ಇದೆ, ಮೋಸದಿಂದ ಅದು ಕೂಡ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಜೀವನವನ್ನು ಸಾಗಿಸಿ. ವಿಶೇಷವಾಗಿ ಮೇಷರಾಶಿಯವರು ನರಸಿಂಹದೇವರ ವಿಶೇಷವಾದ ಪ್ರಾರ್ಥನೆ, ಅದರಲ್ಲಿಯೂ ಶನಿಕೃತವಾದಂತಹ ಶನೇಶ್ವರ ಸ್ವಾಮಿ ಮಾಡಿರತಕ್ಕಂತಹ ನರಸಿಂಹ ಸ್ತೋತ್ರವನ್ನು ಜಪ ಮಾಡುವುದರಿಂದ, ಪಾರಾಯಣ ಮಾಡುವುದರಿಂದ ಎಲ್ಲ ವಿಧವಾದ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.